is I with Pramod Bopanna. Years back, Priyanka Gandhi called me and Siddaramaiah. You all have requested about the night transportation between Kerala and Karnataka. Between the 9 to morning, what problem you are facing. She discussed with us. We have assured her after the election we will meet with your officials and with madam. ನಮಸ್ಕಾರ ದೋಸ್ತ. ನಮ್ಮ ಕರ್ನಾಟಕದ ಹಾನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಎಲೆಕ್ಷನ್ಗೋಸ್ಕರ ಬಂಡೀಪುರ ಫಾರೆಸ್ಟ್ನ ಹೆದ್ದಾರಿಯನ್ನೇ ಮುಂದಿಟ್ಕೊಂಡು ಮಾತಾಡ್ಬಿಟ್ರಲ್ಲ ಅಂತ ಒಂಚೂರು ಬೇಜಾರಾಗ್ತಿದೆ. ಅವರು ಈ ರೀತಿ ಮಾತಾಡಬಾರ್ದಿತ್ತು. ಅವರು ಮಾತಾಡಿರೋದ್ರಿಂದ ಏನೇನು ಫಜೀತಿ ಆಯಿತು, ಯಾರ್ಯಾರು ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಎಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡ್ಕೊಳ್ಳಿ. ಈ ಕತೆ ಇಷ್ಟ ಆದರೆ ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ, ಏನಾದರೂ ಹೇಳೋದಾದರೆ ಕಾಮೆಂಟ್ ಮಾಡಿ. ಈಗ ಬಂಡೀಪುರ ಕಾಡಿನ ಹೆದ್ದಾರಿಯ ವಿಚಾರಕ್ಕೆ ಬರೋಣ. ಕೇರಳದ ವಯನಾಡಲ್ಲಿ ಲೋಕಸಭಾ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧಿಸ್ತಾ ಇರೋದ್ರಿಂದ ವಯನಾಡು ಲೋಕಸಭಾ ಉಪಚುನಾವಣೆ ಕಾವು ಜೋರಾಗೇ ಇದೆ. ಕರ್ನಾಟಕದ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಕೂಡ ಒಬ್ರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲೇ ಎಲೆಕ್ಷನ್ ನಡೀತಾ ಇದ್ರೂ ಹೋಗ್ಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ, ಪ್ರಚಾರ ಮಾಡಬೇಕಾಗತ್ತೆ, ಭಾಷಣ ಮಾಡಬೇಕಾಗತ್ತೆ. ಅದೆಲ್ಲ ಓಕೆ. ಬಟ್ ಭಾಷಣ ಮಾಡೋ ಬರದಲ್ಲಿ ಬಾಯಿಂದ ಬರುವಂಥ ಪದ ಇದೆಯಲ್ಲ, ಬೈ ಚಾನ್ಸ್ ಮಿಸ್ ಆಗ್ಬಿಡ್ತು ಅಂದ್ಕೊಳ್ಳಿ, ಏನೇನು ಎಡವಟ್ಟುಗಳಾಗ್ಬಿಡುತ್ತೆ ಅಂದರೆ ಅದಕ್ಕೆ ಉದಾಹರಣೆನೇ ಈ ವಯನಾಡು ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಪರವಾಗಿ ಭಾಷಣ ಮಾಡಿದಾಗ DK ಶಿವಕುಮಾರ್ ಅವರ ಬಾಯಿಂದ ಬಂದಂಥ ಆ ಒಂದು ಸೆಂಟೆನ್ಸ್. ಆ ರೀತಿ ಏನು ಮಾತಾಡಿದ್ರು? ಅವರು ಹೇಳಿದ್ರಂತೆ, ಒಂದು ವೇಳೆ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದುಬಿಟ್ರೆ, ನೀವು ಅವರನ್ನು ಗೆಲ್ಲಿಸ್ಬಿಟ್ರೆ, ವಯನಾಡು ಹಾಗೂ ಕರ್ನಾಟಕವನ್ನು ಸಂಪರ್ಕಿಸೋ ಬಂಡೀಪುರದಲ್ಲಿರೋ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ರಂತೆ. ಈ ರೀತಿಯ ಭರವಸೆ ನೀಡಿರೋದ್ರಿಂದ ಬಂಡೀಪುರ ವನ್ಯಜೀವಿಗಳ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಆತಂಕ ಶುರುವಾಗ್ಬಿಟ್ಟಿದೆ. ಆದರೆ ಇದಕ್ಕೆ ಪರಿಸರವಾದಿಗಳು, ವನ್ಯಜೀವಿ ಪ್ರೇಮಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವಿಷಯನ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡಿದ್ದು ಎಷ್ಟು ಸರಿ ಅನ್ನೋದೇ ಎಲ್ಲರ ಒಂದು ಪ್ರಶ್ನೆ. ಅದರಲ್ಲೂ ಈ ಒಂದು ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ, ವಯನಾಡ್ ಕ್ಷೇತ್ರದ ಜನ, ಕೇರಳದವರು ಸುಮಾರು ದಿವಸದಿಂದ ಅವರ ಒಂದು ಬೇಡಿಕೆ ಇದೆ, ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ಮನವಿ ಬಗ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವೆಲ್ಲ ಸೇರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇವತ್ತೆಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದ್ದಾವೆ, ಅವೆಲ್ಲವನ್ನು ನೋಡಿಕೊಂಡು ತೀರ್ಮಾನವನ್ನು ಮಾಡ್ತಾರೆ. ಇನ್ನು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಸಂರಕ್ಷಿತಾರಣ್ಯದ ನಡುವೆ ಹಾದು ಹೋಗಿರೋ ರಾಷ್ಟ್ರೀಯ ಹೆದ್ದಾರಿ NH 766ರಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಕೂಡ ನಿಷೇಧ ಮಾಡಿತ್ತು. ಯಾಕೆ ಅಂದರೆ ಕಾಡು ಪ್ರಾಣಿಗಳು ರಾತ್ರಿ ಹೊತ್ತು ರಸ್ತೆ ದಾಟ್ತಾ ಇರ್ತವೆ, ಅವುಗಳಿಗೆ ತೊಂದರೆ ಕೊಡಬಾರ್ದು, ವಾಹನಗಳ ಲೈಟ್ ಬೆಳಕು ಬಿದ್ದರೆ ಅಥವಾ ಹಾರನ್ ಸೌಂಡ್ ಕೇಳಿದರೆ ಭಯ ಪಟ್ಕೊಳ್ತವೆ, ಅದರ ಜೊತೆಗೆ ಕಳ್ಳ ಸಾಗಾಟಗಳು ನಡೀತವೆ ಅಂತ ರಾತ್ರಿ 9ರಿಂದ ಬೆಳಗ್ಗೆ 6ರವರೆಗೂ ಯಾವುದೇ ವಾಹನಗಳು ಹೋಗಬಾರದು ಅಂತ ಆರ್ಡರ್ ಮಾಡಿತ್ತು. ಅದು ಅಲ್ಲದೆ ಡಿಸೆಂಬರ್ 2022ರಲ್ಲಿ ಟ್ರಕ್ ಡಿಕ್ಕಿ ಹೊಡೆದು ಗರ್ಭಿಣಿ ಆನೆ ಒಂದು ಜೀವ ಕಳ್ಕೊಂಡ್ಬಿಟ್ಟಿತ್ತು. ಆ ಒಂದು ಅಪಘಾತ ಆಗದೆ ಇದ್ದಿದ್ರೆ ಒಂದೇ ವಾರದಲ್ಲಿ ಆ ಆನೆ ಮರಿ ಆಗ್ತಾ ಇತ್ತಂತೆ ಪಾಪ. ಆದರೆ ದಾರಿ ತಪ್ಪಿದ ಟ್ರಕ್ ಚಾಲಕ ಅನ್ಯಾಯವಾಗಿ ಆ 2 ಜೀವಗಳನ್ನ ಕಿತ್ಕೊಂಡ್ಬಿಟ್ಟ. ನಾಳೆ ದಿನ ಮತ್ತೆ ಇದೇ ತರ ಆದರೆ ಅದಕ್ಕೆ ಯಾರು ಜವಾಬ್ದಾರರು? ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಅದ್ ಬಿಡಿ, ಈ ಕೇರಳ ಸರ್ಕಾರ 2009ರಿಂದಲೂ ಈ ಮಾರ್ಗದಲ್ಲಿ ರಾತ್ರಿ ಸಂಚಾರ ನಿರ್ಬಂಧನ ತೆರವು ಮಾಡಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಪ್ರೆಷರ್ ಆಗ್ತಾನೆ ಇತ್ತು. ಆಗ ಇವರು ಯಾರು ಕೂಡ ಒಪ್ಕೊಂಡಿಲ್ಲ. ಅದೇ ಈಗ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಈ ಕಾರಣಕ್ಕೆ ಹಿರಿಯ ಪರಿಸರವಾದಿ ಜೋಸೆಫ್ ಓವರ್ ಹೇಳ್ತಾರೆ, ಅರಣ್ಯ ವನ್ಯಜೀವಿ ಪ್ರಭೇದಗಳಿಗೆ ಸೇರಿದೆ ಅನ್ನೋದನ್ನ ನೆನಪಲ್ಲಿಟ್ಕೋಬೇಕು. ನಾವು ಕಾಡು ಪ್ರಾಣಿಗಳ ಜಾಗಕ್ಕೆ ನುಗ್ತಿದ್ದೀವಿ ಅನ್ನೋದನ್ನ ಮರೀಬಾರದು.
ಈ ಹೆದ್ದಾರಿಯನ್ನ ಪರ್ಮನೆಂಟ್ ಆಗಿ ಮುಚ್ಚಿ ಕೊಡಗಿನ ಪೊನ್ನಂಪೇಟೆಯ ಕಡೆಯಿಂದ ಹಾದು ಹೋಗೋ ರಸ್ತೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಅಂಥದ್ರಲ್ಲಿ ಇವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ರಾಜಕೀಯಕ್ಕೋಸ್ಕರ ಈ ರೀತಿಯ ಭರವಸೆ ಕೊಡೋದು ಸರಿಯಿಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನೇನಾಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ನೀವು ಏನು ಮಾತಾಡೋಕ್ಕಾಗತ್ತೆ? ನಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾತಾಡ್ಕೋಬೋದಷ್ಟೇ. ಅವ್ರ ಸರ್ಕಾರ ಅವರೇ ನಿರ್ಧಾರ ತಗೋಬೇಕು. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.